ನಿಜನೇನಮ್ಮಿ? ಹೌದು. ಹಂಗಾರೆ ಪಾಸ್ ಆಗೋಯ್ತಾಳ? ಹೌದು. ಅಯ್ಯ, ಅದು ಅಷ್ಟು ಸುಲಭ ಆಗಿದ್ದಿದ್ರೆ ಯಾವಾಗಲೂ ಪಾಸ್ ಆಗಿರೋಳಮ್ಮೆ. ಅವಾಗ ಅವಳಿಗೆ ಪ್ರೆಷರ್ ಇದ್ದಿಲ್ಲ. ಈಗ ನನ್ನ ಜೊತೆ ಸವಾಲು ಹಾಕಿದಾಳಲ್ಲ, ಪಾಸ್ ಆಗದೆ ಇದ್ರೆ ದೊರೆ ಸ್ಥಾನ ಬಿಟ್ಕೊಡ್ತೀನಿ ಅಂತ ಪಾಸ್ ಆಗಲೇಬೇಕು ಅನ್ನೋ ಹಠ ಅವಳಿಗೆ. ನೋಡಮ್ಮಿ, ಮಗ ಆಟ ಮಾಡಿದ್ರೆ ಎತ್ಕೊಂಡು ಚಂದಮ್ಮ ಮುಂದೆ ತೋರಿಸಿ ಸಮಾಧಾನ ಮಾಡ್ಬೋದು. ಆದರೆ ಹೆಣ್ಮಗ ಆಟ ಮಾಡಿದ್ರೆ ಎತ್ಕೊಳಕ್ಕಾಯ್ತದ? ಅಣ್ಣ, ಹೆಣ್ಮಗ ಆಟ ಮಾಡಿದ್ರೆ ಎತ್ಕೋಬೋದು, ಆದರೆ ಆ ಹೆಣ್ಮಗ ನಮ್ಮನೇದಾಗಿರ್ಬೇಕು. ಕಂಡವ್ರ ಮನೆ ಹೆಣ್ಮಗ ಎತ್ಕೊಂಡ್ರೆ ಕೆರೆದಲ್ಲಾಗ್ತಾರೆ. ಏನೋ ಆಗಿದೆ ನಿನಗೆ? ನಾವೇನೋ ಮಾತಾಡ್ತಾ ಇದ್ರೆ ನೀನೇ ಏನೋ ಮಾತಾಡ್ತಾ ಇದೀಯಾ? ನೋಡ್ಲಾ ಸೋಮ, ನಿನ್ನನ್ನು ನಮ್ಮ ತಂಡ ಅಂತ ಕರ್ಸ್ಕೊಂಡಿದ್ದೀವಿ. ನಿಮ್ಮ ಅತ್ತಿಗೆಗೆ ನಿನ್ನ ದಂಡ ಅಂತ ಅನ್ಸ್ಕೊಳಕ್ಕೆ ಹೋಗ್ಬೇಡ. ಜೀವನದಾಗ ಒಂದು ಸಲ ಆದರೂ ಅನ್ನ ಉಣ್ಣೋ ಕೆಲಸ ಮಾಡು. ಅಣ್ಣ, ಅನ್ನ ಅಗಿಯೋದು, ಮುದ್ದೆ ಉಣ್ಣೋದು ಇದೇ ಹೇಳಕ್ ಗೊತ್ತಿಲ್ಲ, ಇನ್ನು ರಾಜ ಆಯ್ತೀಯಾ? ಮತ್ತಿನೇನು, ನೀನು ರಾಜ ಆಗ್ತೀಯಾ ಮಾಸ್ತಿ ಕೊಪ್ಲಿಗೆ? ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಯ್ತೀನಿ. ಅಪ್ಪ, ನೀನೇನು ಬೇಕಾದ್ರೂ ಆಗಬೇಡ. ಈಗ ನನಗೆ ಬರ್ತಿರೋ ಕೋಪಕ್ಕೆ ಇಸ್ಕೋಸಂತಿ ಆಗ್ಬಿಡು. ನನ್ನ ಎದುರುಗಡೆ ಕುಣಿಸ್ಬಿಟ್ಟು ಕೋಪ ಕಡಿಮೆ ಮಾಡ್ಕೊಬಿಡ್ತೀನಿ. ನೀವಿಬ್ರು ಮಾತಾಡೋದನ್ನ ನಿಲ್ಲಿಸ್ತೀರೋ ಇಲ್ವೋ? ಹೇಗೆ ಅವಳು ಹಾಲ್ ಟಿಕೆಟ್ನ ಹಾಳು ಮಾಡೋದು ಹೇಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಲೇ ಸೋಮ, ಜೀವನದಾಗೆ ಗಂಡಸು ಅನ್ನಿಸ್ಕೊಳ್ಳೋಕ್ಕೆ ನಿನಗೊಂದು ಅವಕಾಶ ಮಾಡಿಕೊಡ್ತೀನಿ ಕಲ. ರಾಣಿಗೆ ಹಾಲ್ ಟಿಕೆಟ್ ಸಿಗದೆ ಅಂತ ಮಾಡಬೇಕು. ಮಾಡ್ತೀಯಾ? ಇಲ್ಲ. ನಾಳೆ ಅದನ್ನು ಮಾಡಿ ತೋರಿಸ್ತೀನಿ, ಆಗ ನೀನೇ ಒಪ್ಕೋತೀಯ ನಾನು ಗಂಡಸೋ ಅಲ್ವೋ ಅಂತ ಗೊತ್ತೀನಿ. ಅಯ್ಯೋ, ಹೋಗಿ ಹೋಗಿ ಅವನಿಗೆ ಕೆಲಸ ಹೇಳಿದ್ಯಲ್ಲ, ಏನು ಮಾಡ್ತೇನೇನಯ್ಯ? ಮತ್ತಿನ್ನೇನು ನಾನು ಮಾಡಲ? ಮಾಸ್ತಿ ಕೊಪ್ಲಿಗೆ ರಾಜ ಹಾಕಕ್ಕೆ ಹೊಂಟವ್ ನಾನು. ಇಂಥ ಚಿಲ್ಲರೆ ಕೆಲಸ ಎಲ್ಲ ಆಡೋ ಮಕ್ಕಳು ಮಾಡ್ಬಿಡ್ತವೆ. ಮಾಡ್ತಾನೆ ಸೋಮ, ಈ ಕೆಲಸ ಮಾಡ್ತಾನೆ, ನೋಡ್ತಾ ಇರೋ. ಆರಾಮೇ ನನಗೊಂದು ಡೌಟು, ಮನಕ್ಕೆ ಕೊಡ್ತಿರೋ ಮಾತ್ರನೂ ಸೋಮಂಗೆ ಕೊಡ್ತಾಯಿದ್ದೀನಿ. ಸೋಮ ಹೆಂಗ ಆಗ್ತವನೆ, ಮನಕ್ಕೆ ಚಿಗುರ್ಕತ್ತವನೆ. ಮಾತ್ರೇನು ಚೆಕ್ ಮಾಡಿ ಬಂದಿದೆಯಲ್ಲ, ಆದರೂ ಯಾಕೆ ಅನುಮಾನ? ಇರಲಿ, ಮೊದಲು ಈ ರಾಣಿ ಮ್ಯಾಟ್ರನ್ನ ಮುಗಿಸಮ್ಮ, ಆಮೇಲೆ ಸೋಮನ್ ಬಗ್ಗೆ ಯೋಚನೆ ಮಾಡಿದ್ರಾಯ್ತಾ. ಬಾರು ಮಾದಪ್ಪಣ್ಣ ಇರು. ಅಲ್ಲ ಮಾದಪ್ಪಣ್ಣ, ಶಿವು ಅಂಗಡಿಲಿ ಇದೇನಪ್ಪ? ಇಲ್ಕಂಡ್ ಮಾದಪ್ಪಣ್ಣ, ನಮ್ಮ ರಮ್ಮಂಗೆ ಕಾಲೇಜ್ ಅಡ್ಮಿಷನ್ ಇತ್ತು, ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ಬಾನಾಗ ಏನು ಮಾಡ್ತಿದ್ದೀರಾ? ಅವಳಿಗೂ ಅಡ್ಮಿಷನ್ ಮಾಡಿಸ್ತೀನಪ್ಪ. ನೀನು ಇವತ್ತು ಅಡ್ಮಿಷನ್ ಮಾಡಿಸು, ಈ ವಾರದೊಳಗಡೆ ನಾನು ಬಾನು ಅಡ್ಮಿಷನ್ ಮಾಡಿಸ್ತೀನಿ. ಮಾದಪ್ಪಣ್ಣ, ಒಂದು ಕೆಲಸ ಮಾಡು, ನಮ್ಮ ಬಾನುನುವೆ ರಮ್ಮನ್ ಕಾಲೇಜ್ಗೆ ಸೇರಿಸು, ಇಬ್ರು ಒಟ್ಟಿಗೆ ಹೋಗ್ಬಿಟ್ಟು ಬರಲಿ. ನಾನು ಹಂಗೆ ಅನ್ಕೊಂಡಿರೋದಪ್ಪ, ಆದರೆ ಇವಾಗ ಫೋನ್ ಮಾಡಿರೋದು ಬೇರೆ ವಿಷಯಕ್ಕಪ್ಪ. ಹೇಳು ಮಾದಪ್ಪಣ್ಣ. ನಾಳೆ ನಮ್ಮ ಮನೆಯಲ್ಲಿ ಕೆಟ್ಟ ದೃಷ್ಟಿ ತೆಗ್ಸಕ್ಕೆ ಅಂತ ಒಂದು ಹೋಮ ಇಟ್ಕೊಂಡಿದ್ದೀನಿ. ಎಲ್ಲ ಕೆಟ್ಟ ದೃಷ್ಟಿನೂ ಹೋಗುತ್ತಂತೆ, ಅದಕ್ಕೆ ನಾಳೆ ಮನೆಯವರೆಲ್ಲರೂ ಬಂದ್ಬಿಡ್ರಪ್ಪ. ಎಂತ ಒಳ್ಳೆ ಏನ್ ಮಾಡೋದು, ದೃಷ್ಟಿಗಿಷ್ಟಿ ಏನಾದ್ರೂ ತಾಗ್ಬಿಡ್ತಾ ಅಂತ. ಈಗ ನೋಡಿದ್ರೆ ನೀನೇ ಆ ದೃಷ್ಟಿ ತೆಗ್ಸೋ ಕೆಲಸ ಮಾಡ್ತಿದ್ಯಾ. ಖುಷಿ ಆಯ್ತು ಮಾದಪ್ಪಣ್ಣ. ನಾವೆಲ್ಲರೂ ಮನೆಯವರೆಲ್ಲ ಬರ್ತೀವಿ. ಆಮೇಲೆ ಏನಾದ್ರೂ ಕೆಲಸ ಇದ್ರೆ ನಂಗೆ ಹೇಳು, ಒಂದೇ ಒಂದು ಮಾತು ಹೇಳು, ನಾ ಬಂದ್ಬಿಟ್ಟು ಎಲ್ಲ ಮಾಡ್ಕೊಟ್ಟು ಹೋಗ್ತೀನಿ. ಆಗ್ಲಪ್ಪ, ಹುಷಾರಾಗಿ ಹೋಗ್ಬನ್ನಿ. ನಾವೆಲ್ಲರೂ ನೀವು ಬರೋದನ್ನೇ ಕಾಯ್ತಾ ಇರ್ತೀವಿ, ಆಯ್ತಾ? ಸರಿ ಸರಿ ಕಣ್ ಮಾದಪ್ಪಣ್ಣ, ಸರಿ. ಬಾರು, ಕೇಳಿಸ್ಕೊಂಡ್ಯಾ ಅಪ್ಪಯ್ಯ? ಕೇಳಿಸ್ಕೊಂಡ್ಯಾ? ನಾಳೆಗೆ ಮಾದಪ್ಪನ ಮನೆಯಾಗೆ ದೃಷ್ಟಿ ತೆಗ್ಸಕ್ಕೆ ಹೋಮ ಮಾಡಿಸ್ತಾರೆ. ನಾವೆಲ್ಲರೂ ಹೋಗ್ಬೇಕಂತೆ. ಹೌದಾ? ಸರಿ ಸರಿ ಸರಿ. ನೋಡಿದ್ಯಾ, ದೇವರು ಎಲ್ಲ ಒಳ್ಳೇದೇ ಮಾಡ್ತಾವನೆ. ನಮ್ಮ ರಾಣಿ ಎಕ್ಸಾಮ್ ಬರೀತವಳೆ, ನಮ್ಮ ಕೂಸು ಕಾಲೇಜ್ ಸೇರ್ಕತ್ತವಳೆ, ಮಾದಪ್ಪನ ಮನೆಯಾಗೆ ದೇವ್ರ ಕಾರ್ಯ ನಡೀತೈತೆ. ಎಲ್ಲ ಒಳ್ಳೇದೇ ಆಯ್ತದೆ, ಒಳ್ಳೇದಾಯ್ತದೆ. ಸರಿ ಸರಿ, ಗೊತ್ತಾಯ್ತದೆ, ಬರ್ರಿ ಹೋಗಮ್ಮ. ಬರ್ತೀನಿ. ನಾಳೆ ಎಲ್ಲರೂ ಬರಲಿ. ಎಲ್ಲರ ಸಮ್ಮುಖದಲ್ಲೇ ನನ್ನ ಸಮಸ್ತ ಆಸ್ತಿನೂ ನನ್ನ ಸೊಸೆಗೆ ಧಾರೆ ಎರಿತೀನಿ. ಅದೇನೋ ಹೇಳ್ಬೇಕು ಅಂತ ಕರ್ಕ ಬಂದ್ರಲ್ಲ, ಅದೇನೋ ಅಂತ ಹೇಳಿ. ನಿಮ್ಮಪ್ಪ ಆಡಿದ ಮಾತನ್ನ ನೆನೆಸ್ಕೊಂಡ್ರೆ ನನ್ನ ಕೈ ಕಾಲೇ ಆಡ್ತಾ ಇಲ್ಲ. ನೋಡಿ ಹೆಂಗ್ ನಡ್ತಾ ಇದೆ ಅಂತ. ಮಾವ,
ಅದು ಬಿಸಿಲು ಜಾಸ್ತಿ ಐತಲ್ಲ, ಬಿಸಿಲಿಗೆ ಸನ್ ಸ್ಟ್ರೋಕ್ ಆಗಿರ್ಬೇಕು. ಬನ್ನಿ ಆಸ್ಪತ್ರೆಗೆ ಹೋಗಮ್ಮ. ಸಣ್ಣ ಸ್ಟ್ರೋಕ್ ಅಲ್ಲಪ್ಪ, ದೊಡ್ಡ ಸ್ಟ್ರೋಕೇ ಹೊಡೀತು. ಅಪ್ಪ ಅವ್ನು ಹೇಳಿದ್ದು ಸಣ್ಣ ಸ್ಟ್ರೋಕು, ಸಣ್ಣದು ದೊಡ್ಡದು ಅಂತ ಅಲ್ಲ. ವಿಷಯ ಏನು ಹೇಳಪ್ಪ? ಪಿಂಕಿ ಅಳಿ ಅಂದರೆ ನಿಮ್ಗೆ ಇಂಥ ಮೋಸ ಆಯ್ತದೆ ಅಂತ ನನ್ನ ಕನಸ್ನಾಗೂ ಯೋಚನೆ ಮಾಡಿರಲಿಲ್ಲ. ನಿಮ್ಮಪ್ಪ, ನಿಮ್ಮ ಸ್ವಂತ ಅಪ್ಪ ಮಾದಪ್ಪ, ನಿಮ್ಮ ಇಡೀ ಆಸ್ತಿನೆಲ್ಲ ಆ ರಶ್ಮಿ ಹೆಸರು ಬರೆದು ಬಿಟ್ಟವ್ರೆ. ಏನು ಎಲ್ಲ ಆಸ್ತಿನೂ ಆ ಮೂಟೆಗೆ ಬರ್ದವನ? ಸುಮ್ಮನೆ ಪುಂಗ್ಬಡಿ ಮಾವ. ಪುಂಗಕ್ ನಾನೇನು ಇಲ್ಲಿ ಪುಂಗಿ ಊದ್ಕೊಂಡು ಹಾಬಿಡಿಯಾಗಿ ಬಂದಿದ್ದೀನ? ಕಣ್ಣಾರೆ ನೋಡಿದ್ದನ್ನ ನಿಜ ಹೇಳ್ತಾ ಇದ್ದೀನಿ. ಅಪ್ಪ ನಿಜಾನಾ? ಕಣ್ ಪಿಂಕಿ, ನನ್ನ ಕಿವಿಯಾರೆ ಎಲ್ಲ ಕೇಳಿಸ್ಕೊಂಡಿವ್ನಿ. ಆ ಮಾದಪ್ಪ ಎಲ್ಲ ಆಸ್ತಿನೂ ರಶ್ಮಿ ಹೆಸರಿಗೆ ಬರೆದ್ಬಿಟ್ಟವ್ರೆ. ಅಳಿ ಅಂದ್ರೆ ಇವಾಗ ನೀವೇನ್ ಮಾಡ್ತೀರಾ? ಮಾವ, ನಿಮ್ಗೊಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಮ್ಮಪ್ಪ ನನಗೆ ಹೊಡಿಬೋದು, ಬೈಬೋದು, ಆದ್ರೆ ಇಂಥ ದೊಡ್ಡ ವಿಷಯನೆಲ್ಲ ನಮ್ಮ ತವ ಹೇಳದೆ ಅವ್ರವರೇ ಮಾಡಕ್ಕಿಲ್ಲ. ನಮ್ಮಪ್ಪ ಮನೆ ಮಕ್ಕಳು ಹೆಂಡತಿ ಅಂತ ಬದುಕಿರೋ ಮನ್ಸ, ಮಿಲ್ಟ್ರಿಲಿದ್ದವರು, ನ್ಯಾಯ ನೀತಿ ಅಂತ ಸಮಾನವಾಗಿ ನೋಡೋರು. ಅವನು ಹಂಗೆಲ್ಲ ಮಾಡ್ಬಿಡ್ತಾನ? ಸುಮ್ಮನೆ ಯಾರೋ ಏನೋ ಹೇಳ್ತಾರಂತ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಅಯ್ಯೋ, ನಾನು ಹೆಂಗ್ ಹೇಳನೆ ನಿಮ್ಗೆ? ನಾನೇ ಕಣ್ಣಾರೆ ನೋಡಿದ್ದನ್ನು ಹೇಳ್ತಾ ಇದ್ದೀನಿ. ಅಪ್ಪ ಅವರಪ್ಪ ಆ ಥರ ಎಲ್ಲ ಮಾಡಲ್ಲ ಅಂತ ಸೀನಾನೇ ಹೇಳ್ತಿದ್ದಾನಲ್ವಾ? ಸುಮ್ಮನೆ ಯಾಕಪ್ಪ ಟೆನ್ಷನ್ ಕೊಡ್ತೀಯಾ? ಅಂದ್ರೆ ನನ್ನ ಮೇಲೆ ನಂಬಿಕೆ ಅಲ್ವಾ ನಿಮ್ಗೆ? ಅವ ನನಗೆ ನಿಮ್ಮ ಮೇಲೆ ನಂಬಿಕೆ ಐತೆ, ಇಲ್ಲ ಅಂತಲ್ಲ. ಆದ್ರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನಮ್ಮ ಅಪ್ಪನ ಮೇಲೆ ನಂಬಿಕೆ ಐತೆ. ಮಾವ, ನಮ್ಮ ಅವ್ವ ಅವಳೆ, ನನ್ನ ತಂಗಿ ಬಾನು ಅವಳೆ, ಇವ್ರಿಬ್ರು ಬಿಟ್ಬಿಟ್ಟು ಎಲ್ಲ ಆಸ್ತಿನೂ ಮೂಟೆಗೆ ಮಾತ್ರ ಹೆಂಗ್ ಬರೆದ್ಬಿಡ್ತಾರೆ? ಒಂದ್ ವೇಳೆ ಬರ್ದ್ರು ಏನೀಗ, ಆಸ್ತಿ ತಾನೆ, ಹೋದ್ರೋಯ್ತು ಬಿಡಿ. ಆದ್ರೆ ಕರಗ್ದಿರ ಆಸ್ತಿ ಪಿಂಕಿ. ಪಿಂಕಿ ಪ್ರೀತಿ ನನ್ನ ಜೊತೆ ಐತೆ. ಏನಪ್ಪ ಇದು? ನಾನು ನನ್ನ ಮಗಳು ಇಬ್ರು ಇವ್ರ ಆಸ್ತಿನೇ ನಂಬ್ಕೊಂಡಿದ್ದೀವಿ. ಈ ಸೀನಾ ಇವಾಗ ಹಿಂಗಂತವನಲ್ಲ. ನೋಡ್ ಸೀನಾ, ನಾವಿಬ್ರು ನಿಮ್ಮ ಆಸ್ತಿಗೆ ಆಸೆ ಪಡ್ತಿದ್ದೀವಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಂಬೇಡ. ನಮ್ಮ ಕನ್ಸನ್ ಇಷ್ಟೇನೆ. ನಿನ್ನ ಲೈಫಲ್ಲಿ ಏನೇ ಒಳ್ಳೇದಾಗ್ಬೇಕು ಅನ್ಕೊಂಡಿದ್ರು ಅದಕ್ಕೆ ನಿಮ್ಮ ಮನೆಯವ್ರು ಕಲ್ಲು ಹಾಕ್ತಿದ್ದಾರೆ. ನಾವಿಬ್ರು ಮದುವೆ ಮಾಡ್ಕೋಬೇಕು ಅನ್ಕೊಂಡ್ವಿ, ಅದಕ್ಕೆ ನಿಮ್ಮಪ್ಪ ಕಲ್ಲು ಹಾಕಿದ್ರು. ಇವಾಗ ನಿನಗೆ ಸೇರ್ಬೇಕಾಗಿರೋ ಆಸ್ತಿಗೆ ಅದಕ್ಕೂ ನಿಮ್ಮಪ್ಪನೇ ಕಲ್ಲು ಹಾಕ್ತಿದ್ದಾರೆ. ನನಗೆ ಮೋಸ ಆದ್ರೂ ತಡ್ಕೊಂತೀನಿ ಸೀನಾ, ಆದ್ರೆ ನಿನಗೆ ಮೋಸ ಆದ್ರೆ ನಾನು ಯಾವುದೇ ಕಾರಣಕ್ಕೂ ತಡ್ಕೊಳಲ್ಲ. ನನಗೆ ತುಂಬಾ ನೋವಾಗುತ್ತೆ, ಅದಕ್ಕೆ ಅಪ್ಪ ಹೇಳ್ತಿದ್ದಾರೆ ಅಷ್ಟೇನೆ. ಅಯ್ಯೋ, ಇವಾಗ ನಾನೆಲ್ಲಿ ಇವೆಲ್ಲ ನನ್ನ ಆಸ್ತಿಗೋಸ್ಕರ ಆಸೆ ಪಡ್ತಿದ್ದೀರಾ ಅಂದೆ? ನಿಮ್ಮಿಬ್ರಿಗೆ ನನ್ನ ಮೇಲಿರೋ ಅಕ್ರೆಯಿಂದ ಹೇಳ್ತಿರ್ಬೋದಪ್ಪ. ಆದ್ರೆ ಮಾವ, ಒಂದ್ಸಲ ಅಲ್ಲ 100 ಸಲ ಹೇಳ್ತೀನಿ, ನಮ್ಮಪ್ಪ ಇಂಥ ಕೆಲಸ ಮಾಡಿರಲ್ಲ, ಅದಂತೂ ಪಕ್ಕ.